ಸುದ್ದಿ ಸಮಾಚಾರ ಓದಿಂಡುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ ಸುದ್ದಿರ ವಿವರ ತಲಕಾವೇರಿ ಭಾಗಮಂಡಲ ಪವಿತ್ರ ದೇವನೆಲರ ಕ್ಷೇತ್ರ ಇಲ್ಲಿ ತೀರ್ಥಬಪ್ಪ ನೇರത്ത് ಏದೇ ಬಾಂಡದ ಖ್ಯಾತರ ನಡಪಕ್ಕೆ ಪೊಲೀಸ್ ಇಲಾಖೆಕಾರ ಅವಕಾಶ ಕೊಡಬೇಕಾಗ ದಾರೆಂಗಿ ಮಿತಿ ಮೀರಿತು ಬಾಂಡದ ಕಳಿ ಕಳಿಚತ್ತೆಂಗಿ ಅನ್ನತೆಂಗಡ ಮೀದ ಏದೇ ಮುಲ್ಲ ಜಿಲ್ಲೆದ ಕಾನೂನು ಕ್ರಮ எடுத்த ಉಂಡೊಂದು ಡಿವೈಎಸ್ಪಿ ದಿನೇಶ್ ಕುಮಾರ್ ಎಂಗಕ್ಕೆ ಶಾಸಕ ಕೆಜಿ ಬೋಪಯ್ಯ ಸೂಚನೆ ಕೊಡ್ತತ್ತು. ಹೊರ ರಾಜ್ಯದಿಂದ ಬಪ್ಪ ಇಂಗಕ್ಕೆ ಕೊರೋನಾ ಪರೀಕ್ಷೆರ ವರದಿನ ಕೇಟುಂಡು ಬ್ರಹ್ಮಗಿರಿ ಕುಂದಕ್ಕೆ ಪೋಪನಕ್ಕಿಲ್ಲ ಅನ್ನನೆ ವಿಶೇಷ ಬಸ್ಸಕ್ಕೆ ಅನುಮತಿ ಇಲ್ಲ. ತೀರ್ಥೋದ್ಭವ ವೀಕ್ಷಣೆ ಮಾಡೋಕೆ ಎಲ್ಇಡಿ ಸ್ಕ್ರೀನ್ ರ ವ್ಯವಸ್ಥೆ ತೀರ್ಥ ಕೊಳಿಕೆ ಅವಕಾಶ ಇಪ್ಪಲೆ ಏದೇ ವಿಶೇಷ ಪಾಸರ ವ್ಯವಸ್ಥೆ ಇಪ್ಪಲೆ ಎಂದು ಇಕ್ಕಾಕಲೆ ನಡೆದ ಪೂರ್ವ ತಯಾರಿ ಸಭೆಯಲ್ಲಿ ತೀರ್ಮಾನ ಮಾಡಿತ್ತು. ಟಿ ಶೆಟ್ಟಿಗೇರಿ ಮಾಜಿ ಸೈನಿಕಂಗಡ ಸಂಘತರ ಕಾಲತರ ಮಾಸಭೆ ಇಂದು ಪೊಲಕ 10 ಗಂಟೆಗೆ ಸಂಘತರ ಸಭಾಬಾಡಿಲು ಅಧ್ಯಕ್ಷ ಕಟ್ಟೆರ ವಿಶ್ವನಾಥ್ ಅಂಗಡ ಕೊರವು ಕರಿಕೆಲ್ ನಡಪ ಈ ನೇರத்து ಎಸ್ಎಲ್ಸಿ ಪಿಂಜ ಪಿಯುಸಿ ಡಿಗ್ರಿಲು ಏರ ಮಾರ್ಕ್ಸ್ ಪಡೆದ ಸದಸ್ಯಂಗಡ ಮಕ್ಕಕ್ಕೆ ಪ್ರೋತ್ಸಾಹ ಪಣ ಕೊಡಪದುಂಡು. ಕೊಡಗರ ಪ್ರಬಲ ಆನ ಸಮುದಾಯಕ್ಕೆ ಬುಡಕಟ್ಟು ಸ್ಥಾನಮಾನ ಕೊಡ್ತತೆಂಗಿ ಆದಿವಾಸಿ ಎಡ ಹಕ್ಕಕ್ಕೆ ತೊಂದರೆ ಅಪ್ಪ ಈ ಹಿನ್ನೆಲೆಯಲ್ಲಿ ಏದೇ ಕಾರಣಕ್ಕೂ ಎಸ್ಟಿ ಸ್ಥಾನಮಾನ ಕೊಡಬೇಕಾಗಂದು ನಿನ್ನಂದು ತಿತಿಮತಿ ಪಂಚಾಯಿತಿ ವ್ಯಾಪ್ತಿರ ಬೊಂಬುಕಾಡು ಅರಣ್ಯ ವ್ಯಾಪ್ತಿಗೆ ಕೂಡನ ವಿರಾಜಪೇಟೆ ತಾಲೂಕು ಬಪ್ಪನತ್ ಬಾರೆ ಬಾರೆ ಭಾಗತ್ರ ಆದಿವಾಸಿಯ ಬುಡಕಟ್ಟು ಕೃಷಿ ಕಂಗಡ ಸಂಘತರ ಮುಂದಾಳುತನತ್ ಸಭೆ ನಡೆತೊಂಚಿ ಪ್ರತಿಭಟನೆ ಮಾಡ್ಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ನಾಳೆ ಮಡಿಕೇರಿಯ ಭಾರತೀಯ ವಿದ್ಯಾಭವನ ಸಭಾಬಾಡಿಲು ಪೊಮ್ಮಕ್ಕಡ ವಿಚಾರ ಸಂಕಿರಣ ಕಾರ್ಯಕ್ರಮ நடப்பாந்து ಅಕಾಡೆಮಿರ ಅಧ್ಯಕ್ಷಗಳಾன ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟ್ಟಿತು. ಕೊಡವ ಬುಡಕಟ್ಟು ಸ್ಥಾನಮಾನತರ ಬೋಡಿಕೆನ ಮುಂಬುಲು ಬೆಚ್ಚಂಡು ಕೊಡವ ನ್ಯಾಷನಲ್ ಕೌನ್ಸಿಲ್ ರಾಧನೆಯಲ್ಲಿ ಇಂದು ಪೊಲಕ 10 ಗಂಟೆಗೆ ಕಡಂಗಮರೂರು ಬಲ್ಲಚಂಡ ಒಕ್ಕಡ ಮನೆರ ಪಕ್ಕ ಕಡಂಗೇರಿ ಮಂದುಲು ಮಧ್ಯಾಹ್ನ 3 ಗಂಟೆರ ಮೀದ ಮರೆನಾಡು ತೆರಾರ್ಲು ಕೋಲು ಮಂದುಲು ಸಭೆ ನಡಪ. ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಕೊಡಗು ವಿಭಾಗದ ಕಾಲತರ ಮಾಸಭೆ ಇಂದು ಪೊಲಕ 11 ಗಂಟೆಗೆ ಪೊನ್ನಂಪೇಟೆರ ಗೋಲ್ಡನ್ ಗೇಟ್ ಸಭಾಬಾಡಿಲ್ ನಡಪ ಅಂದು ಗೊತ್ತಾಯ್ತು. ಪುದಿಯ ಅಧ್ಯಕ್ಷಗಳಾಯ್ತು ಬಲ್ಲೆ ಮಿತಿರಿರ ಪ್ರಕಾಶ್ ಹೆಂಗ ಆಯ್ಕೆ ಆಯ್ತು. ಹೊಸೂರು ಗ್ರಾಮത്തിൽ ಪಶುಸಂಗೋಪನೆಗೆ ಏರ ಒತ್ತಾಸೆ ಕೊಡಪ ಉದ್ದೇಶಿಟ್ಟು ಪೊಮ್ಮಕ್ಕಳೆ ಕೂಡಿಯಂಡು ಪಾಲು ಉತ್ಪಾದಕಂಗಡ ಸ್ವಸಹಾಯ ಸಂಘಟನ ಶುರು ಮಾಡಿತು. ಸಂಘದ ಪುದಿಯ ಅಧ್ಯಕ್ಷಗಳಾಯ್ತು ಸುಭಾಷಿಣಿ ಪಿಂಜ ಕಾರ್ಯದರ್ಶಿ ಆಯ್ತು ಪಂದ್ಯಂಡ ಶಾಂತಿ ಸೋಮಯ್ಯ ಆಯ್ಕೆ ಆಯ್ತು. ಕೊಡವ ಟ್ಯಾಲೆಂಟ್ ಶೋ ಕಾರ್ಬಾರ್ நடத்தினுள்ள கூட்டுக்கரடாதனில் காவேரி சங்கராந்திர மாறிப்பத்து வாட்ஸ்அப்ல கொடவு மக்களுக்கு பின்ன பல்லேங்களுக்கு சங்கராந்தி ಎನ್ನುವ ವಿಷಯದ ಮೀದ ಭಾಷಣ ಪೈಪೋಟಿ ನಡಪ. ದಂಡು ವಿಭಾಗದ ಪೈಪೋಟಿಕಾರ ನಾಳೆ ಪೊಲಕ 10 ಗಂಟೆಂಚ ಬೈಟಾಪಕ 5 ಗಂಟೆರ ಒಳಿಯ ಅದದ ವಿಭಾಗಕ್ಕೆ ತಂದ ವಾಟ್ಸಪ್ ನಂಬರ್ಗೆ ನೇಮ ಪೊಲೆ ಐಕೊಂಡು ಏರ ವಿವರಕ್ಕೆ ಸಂಚಾಲಕಿ ಮೇದೆರೇರ ಟಾಯ್ಸಿ ದೇಚಮ್ಮ ಎಂಗಳ ಕೇಟಿದ್ದು ಅರ್ಜವಲು. 14 ಬೈತರ ಒಳಲುಳ್ಳ ಮಕ್ಕಳ ಅಂಗಡಿ ವರ್ಕ್ಶಾಪ್ ಇಲ್ಲಂಗಿ ಕಾಫಿ ತೋಟದ ಪಣಿಕೆ ಯೋಗ ಬಿಡೋಕಾಗ ಅನ್ನೋ ಉದ್ದೇಶದ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಯ ಮಡಿಕೇರಿ ತಾಲೂಕರ ಚಾರಂಬಾಣೆ ಪಿಂಜ ಚೆಟ್ಟಿಮನಿ ಗ್ರಾಮಕ್ಕೆ ಖುದ್ದಾಯ್ತು ಭೇಟಿ ಕೊಡ್ಪಂಚಿ ಜಾಗೃತಿ ಕಾರ್ಬಾರ್ನ ನಡೆತಿಸಿ. ತಿತಿಮತಿ ಅರಣ್ಯ ವ್ಯಾಪ್ತಿಯ ಬೊಂಬುಕಾಡು ದಿಡ್ಡಳ್ಳಿ ಹಾಡಿಲು ವನ್ಯಜೀವಿ ಸಪ್ತಾಹದ ಮಾರಿಪತ್ತು ಜಾಗೃತಿ ಕಾರ್ಯಕ್ರಮ ಇಕ್ಕೈತು ನಡೆದದ್ದು. ವನ್ಯಜೀವಿಯಡ ರಕ್ಷಣೆ ಕಾಯ್ತು ಭವಿಷ್ಯಕ್ಕಾಗಿ ರಣಹದ್ದು ಹಾಗೂ ಆನೆ ಕಾರಿಡಾರ್ ರಕ್ಷಿಸಿ ಎನ್ನುವ ಘೋಷವಾಕ್ಯದಡಿಲು ಈ ಕುರಿ ವನ್ಯಜೀವಿ ಸಪ್ತಾಹ ನಡೆಸೋಕೆ ತೀರ್ಮಾನ ಮಾಡಿದ್ದು ಮತ್ತಿಗೋಡು ವಲಯ ಅರಣ್ಯಾಧಿಕಾರಿ ಕಿರಣ್ ಕುಮಾರ್ ಎಂಗ ಅರಿವಿಕೆ ಕೊಡ್ತದ್ದು. ನಾಳೆ ಪಿಂಜ ಮತ್ತಿಂದ ನಡಪ ಕೂಡಲು ಪಿಜಿಸಿಇಟಿ ಪಿಂಜ ಡಿಸಿಇಟಿ ಪರೀಕ್ಷೆನ ಸರ್ಕಾರತ್ರ ನಿಯಮಾವಳಿ ಒತ್ತನಕ್ಕೆ ನಡೆತೊಂಡು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸ್ನೇಹ ಸಂಬಂಧಪಟ್ಟ ಅಧಿಕಾರಿಕ್ಕೆ ಸೂಚನೆ ಕೊಡ್ತಿತ್ತು. ಜಿಲ್ಲೆಯಲ್ಲಿ ಎಸ್ಎಲ್ಸಿ ಪಿಂಜ ಪಿಯುಸಿ ಪರೀಕ್ಷೆನ ಏರ ಎಚ್ಚರತೆ ನಡೆತಿತ್ತು. ಅನ್ನನೆ ಈ ಪರೀಕ್ಷೆನೂ ವ್ಯವಸ್ಥಿತ ಅನ್ನ ಕ್ರಮത്തിൽ നടത്തുന്നുണ്ട് എണ്ണിത്ത്. മടിക്കേരി സർക്കാരി പദവി പൂർവ്വ ಕಾಲೇಜಿನ ಪರೀಕ್ಷೆ ನಡಪ ಅನ್ನನೆ ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿ ಜಾಗತನ ನಿಷೇಧಿತ ಜಾಗ ಎಂದು ಘೋಷಣೆ ಮಾಡಿತ್ತು. ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಕಾಫಿ ಬೆಳೆಗಾರಕ್ಕೆ ನಷ್ಟ ಆಯ್ತು. ಬೆಳೆ ಸಮೀಕ್ಷೆ ಮಾಡೋಕಪ್ಪಾಗ ಬಿಟ್ಟು போய்த்துள்ள ಮಕ್ಕಂದೂರು ಕಡಗದಾಳು ಮರಗೋಡು ಪಿಂಜ ಹಾಕತ್ತೂರು ಗ್ರಾಮತನ ಪಟ್ಟಿಲು ಕೂಟುಣ್ಣದು ಹೋರಾಟ ಮಾಡುವಂಚೆ ಗ್ರಾಮಸ್ಥಂಗ ಅಪರ ಜಿಲ್ಲಾಧಿಕಾರಿக்கு ಮನವಿ ಕಾಗದತ್ನ ಕೊಡ್ತತ್ತು. ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನ ಸಂಸ್ಥೆ ಆಯ್ತುಳ್ಳ ಸರ್ವೋದಯ ಕಾಲೇಜ್ ಆಫ್ ಎಜುಕೇಶನ್ ಸಂಸ್ಥೆ ಆದಮೇಲೆ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ವೆಬಿನಾರ್ ಮೂಲಕ ನಡೆದತ್ತು. ಸಹಾಯಕ ಪ್ರಾಧ್ಯಾಪಕಗಳನ್ನ ಡಾಕ್ಟರ್ ವಿಜಯ್ ಕುಮಾರಿ ವಿಷಯ ಮಂಡನೆ ಮಾಡಿಸಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಿಂಜ ಎನ್ಡಿಆರ್ಎಫ್ ತಂಡ ಕರಡ ಕೂಟದ ನೆಲೆ ನಾಳೆ ಕಂಡಂಗಾಲತ್ರ ಜೋಡು ಭಗವತಿ ದೇವಸ್ಥಾನದಲ್ಲಿ ಪೊಲಕ 9 ಗಂಟೆಗೆ ಮನಾರ ಕಾರ್ಯಕ್ರಮ ನಡೆಸುವ ಅಂತ ಗೊತ್ತಾಯಿತು. ಕೋವಿಡ್-19 ಪ್ರಕರಣ ದಿನಪೋನನಕ್ಕೆ ಅದಿಯಾಯಿನುಳ್ಳ ಹಿನ್ನೆಲೆಯಲ್ಲಿ ಸದ್ಯತ್ರ ಪರಿಸ್ಥಿತಿಯಲ್ಲಿ ಸ್ಕೂಲ್ನ ತೊರಕತನಕ್ಕೆಯೋ ಪಿಂಜ ವಿದ್ಯಾಗಮ ಕಾರ್ಯಕ್ರಮದ ನಿಪ್ಪುಚಿಡೋಕೆ ಮುಖ್ಯಮಂತ್ರಿ ಆದೇಶ ಕೊಡ್ತಿದ್ದು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಪಿಂಜ ಶಿಕ್ಷಕಂಗಡ ಆರೋಗ್ಯದ ವ್ಯತ್ಯಾಸ ಆಪಕಾಗೋ ಅನ್ನೋ ಉದ್ದೇಶದಲ್ಲಿ ಇಂದಿಂಚ ಇದೇ ತಿಂಗಳ 31ನೇ ತಾರೀಕತ್ತನೇ ಶೈಕ್ಷಣಿಕ ರಜೆ ಘೋಷಣೆ ಮಾಡಿತ್ತು.
ജില്ലയിൽ നിന്നന്ത് 45 കൊറോണ പ്രകരണ ഉള്ള വരದಿയായിട്ട് ഇക്കടെ 3697 പ്രകരണം ದಾಖಲಾಯಿತು. അതിൽ 3094 ആൾക്ക് വാസിയായിട്ട് ಒಟ್ಟು 54 ആള് തങ്ങളുടെ ജീವ കളഞ്ഞിട്ട് ഇക്ക ಒಟ್ಟು 549 ಸಕ್ರಿಯ ಪ್ರಕರಣ ഉണ്ട്. 138 ആള് ಕೋವಿಡ್ ಆಸ್ಪತ್ರೆಲು, 53 ಆള് ಕೋವಿಡ್ ಕೇರ್ ಸೆಂಟರ್ಲು, പിന്നെ 358 ആള് ಹೋಮ್ ಐಸೋಲೇಷನ್ಲು ഉണ്ട്. ಇಡೀ ಜಿಲ್ಲೆಯಲ್ಲಿ 621 ನಿಯಂತ್ರಿತ ವಲಯಾಣಿಯನ್ನು ಘೋಷಣೆ ಮಾಡಿದ್ದಂದು ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ಅರಿಚಿಟ್ಟಿತು. ಇಲ್ಲಿക്ക് ಸುದ್ದಿ ಸಮಾಚಾರ ತಂದದ್ದು.